ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಂದು ನಾವು ಪವಿತ್ರವಾಗಿರ್ತಕ್ಕಂಥ ಕಾಶಿಗೆ ಭೇಟಿಯನ್ನು ಕೊಟ್ಟಿದ್ದೀವಿ. ಬೆಳಗ್ಗೆ 10 ಗಂಟೆಯ ಸಮಯಕ್ಕೆ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದಿದ್ದೀವಿ. ಹೀಗಾಗಿ ನಾನು ಮತ್ತು ನನ್ನ ಸ್ನೇಹಿತ ಸುರೇಶ್ ಅವರು ಕಾಶಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದಿದ್ದೀವಿ. ಕಾಶಿಗೆ ಮತ್ತೊಂದು ಹೆಸರು ಬನಾರಸ್ ಹಾಗೂ ವಾರಣಾಸಿ ಅಂತ. ಈ ವಾರಣಾಸಿಯ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿಗಳು ಇಲ್ಲಿಂದ ಸ್ಪರ್ಧಿಸ್ತಾರೆ. ಹೀಗಾಗಿ ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಾವು ನೋಡಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ನರೇಂದ್ರ ಮೋದಿಯವರ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಜಾತ್ಯತೀತವಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವರನ್ನು ಪ್ರಶಂಸಿಸ್ತಾರೆ. ಮತ್ತೊಮ್ಮೆ ಅವರು ಇಲ್ಲೇ ಬಂದು ಸ್ಪರ್ಧಿಸಬೇಕು ಅಂತೇಳಿ ಇಲ್ಲಿನ ಜನರ ಒಂದು ವಿಚಾರ. ಇವತ್ತು ನಾವು ಪವಿತ್ರವಾಗಿರ್ತಕ್ಕಂಥ ಈ ಗಂಗಾ ನದಿಯಲ್ಲಿ ನಾವು ನಿಧಾನವಾಗಿ ಗಂಗೆಯ ದರ್ಶನಕ್ಕೆ ನಾವು ಬಂದಿದ್ದೀವಿ. ಗಂಗೆಯ ದರ್ಶನ, ಗಂಗಾ ಸ್ನಾನಂ ತುಂಗಾ ಪಾನಂ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಹಾಗೆ ನಾವು ಗಂಗೆಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಗಂಗೆಯ ದರ್ಶನಕ್ಕೆ ನಾವು ಬಂದಿದ್ದೀವಿ. ನೋಡಿ, ಇದೆಲ್ಲವೂ ಕೂಡ ಗಂಗೆ ನಿಧಾನವಾಗಿ ಹಿಮಾಲಯದಿಂದ ಹರಿದು ಹೀಗೆ ಕಾಶಿಯ ಮುಖಾಂತರ ಹೀಗೆ ಪ್ರಯಾಣಿಸ್ತಾಳೆ. ಈ ಗಂಗೆಯ ದರ್ಶನದಿಂದ ನಾವೆಲ್ಲರೂ ಕೂಡ ಪುನೀತರಾಗಿದ್ದೀವಿ ಅಂತ ನನ್ನ ಭಾವನೆ. ಇಲ್ಲಿ ಸುಮಾರು 100 ಘಾಟ್ಗಳಿದ್ದಾವೆ. ಒಬ್ಬರು ಯಾರೋ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು 360 ಘಾಟ್ಗಳಿದ್ದಾವೆ ಅಂತೇಳಿ. ಇವತ್ತು 2014 ನಂತರ ಇಲ್ಲಿ ಚಿತ್ರಣವೇ ಬದಲಾಗಿದೆ. 2014 ಪೂರ್ವದಲ್ಲಿ ಏನಿತ್ತು, ಇಲ್ಲಿ ಈ ಗಂಗೆಯ ಶುದ್ಧೀಕರಣದ ವಿಚಾರಕ್ಕೆ ಬಂದಾಗ 2000 ನಂತರ ಅತ್ಯಂತ ಅದ್ಭುತವಾಗಿ ಇಲ್ಲಿ ಗಂಗೆ ಶುದ್ಧಿಯಾಗಿದ್ದಾಳೆ. ನೋಡಿ, ಇಲ್ಲಿ ಗಂಗೆಯನ್ನು ನಾವು ದರ್ಶನವನ್ನು ಮಾಡ್ಬೋದು. ಗಂಗೆಯಿಂದ ನಾವು ದರ್ಶನ ಮಾಡಿಕೊಂಡು ಅತ್ಯಂತ ಶ್ರೇಷ್ಠವಾಗಿ ಕಾಣಿಸ್ತಾ ಇದ್ದಾಳೆ ಇಲ್ಲಿ ಗಂಗೆ. ನಿಜಕ್ಕೂ ಕೂಡ ಈ ಗಂಗೆಯನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ನಾವು ಘಾಟ್ಗಳನ್ನು ನೋಡಿಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು ಲಲಿತ್ ಘಾಟ್, ವಿಜಯನಗರ್ ಘಾಟ್, ಹೀಗೆ ಕೇದಾರ್ ಘಾಟ್, ಹೀಗೆ ಸುಮಾರು 360 ಘಾಟ್ಗಳಿದ್ದಾವೆ. ಪ್ರತಿಯೊಂದು ಘಾಟ್ಗಳು ಕೂಡ ಇಲ್ಲಿ ಪವಿತ್ರವೇ, ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಹೊಂದಿದೆ. ಏನೇ ಆದರೂ ಕೂಡ 2014 ನಂತರ ಇಲ್ಲಿ ಗಂಗೆ ಅತ್ಯಂತ ಪವಿತ್ರವಾಗಿ ಕಾಣಿಸ್ಕೊಳ್ತಾಳೆ. ಇಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ಗಂಗೆಯ ಸ್ನಾನವನ್ನು ಮಾಡ್ತಾರೆ. ನಮ್ಮ ಹಿರಿಯರು ಹೇಳುವ ಪ್ರಕಾರ ಗಂಗಾ ಸ್ನಾನಂ ತುಂಗಾಪಾನಂ ಅಂತ ಹೇಳ್ತಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಇವತ್ತು ತುಂಬ ಖುಷಿಯಿಂದ ಈ ಗಂಗೆಯ ದರ್ಶನಕ್ಕೆ ಬಂದಿದ್ದೀವಿ. ನಿಜಕ್ಕೂ ಕೂಡ ಗಂಗೆಯ ದರ್ಶನ ಮಾಡಿ ಅತ್ಯಂತ ಪುನೀತರಾಗಿದ್ದೀವಿ. ಹಾಗೆ ಕಾಶಿ ವಿಶ್ವನಾಥನ ದರ್ಶನವನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. ಅತ್ಯಂತ ಭಕ್ತಿಪೂರ್ವಕವಾಗಿ ನಾವು ನಮಸ್ಕಾರಗಳನ್ನು ಮಾಡಿಕೊಂಡಿದ್ದೀವಿ. ಕಾಶಿ ವಿಶ್ವನಾಥನ ದರ್ಶನದಿಂದ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ದೇಶ ಸಮೃದ್ಧಿಯಿಂದ ಇರಬೇಕು, ರೈತರು ಸಮೃದ್ಧಿಯಿಂದ ಇರಬೇಕು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಖುಷಿಯಿಂದ ಇರಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಮಗೆ ಈ ಒಂದು ಸಣ್ಣ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಧನ್ಯವಾದ. ಜೈ ಶ್ರೀರಾಮ್.